ನೀವೀಗ ನೋಡುತ್ತಿರುವ ಈ ಕಲ್ಲು ಮೊದಲ ನೋಟಕ್ಕೆ ಸಾಮಾನ್ಯ ಕಲ್ಲಿನಂತೆಯೇ ಕಾಣಬಹುದು. ಆದರೆ ಇದೇ ಕಲ್ಲಿನೊಳಗೆ ನೂರಾರು ವರ್ಷಗಳ ಇತಿಹಾಸ ಅಡಗಿದೆ ಎಂದು ನಮಗೆ ಆಗ ಗೊತ್ತಿರಲಿಲ್ಲ. ಸ್ಥಳೀಯರು ಇಲ್ಲಿ ವೀರಗಲ್ಲುಗಳೇ ಇಲ್ಲ ಅಂದ್ರು. ಆದರೆ ಕೆಲವೇ ಕ್ಷಣಗಳಲ್ಲಿ ಗೆದ್ದಲು ಮಣ್ಣಿನ ಒಳಗಿಂದ ಕುದುರೆ ಮೇಲೆ ಕುಳಿತಿದ್ದ ಒಬ್ಬ ವೀರ ನಮ್ಮ ಕಣ್ಣೆದುರಿಗೆ ಹೊರಬಂದ. ಕ್ಷಣದಲ್ಲೇ ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಮೂಡಿತು. ಈ ಊರಿನ ಹೆಸರು ಮುಚ್ಚವೀರನಹಳ್ಳಿ. ಈ ವೀರಗಲ್ಲಿಗೂ ಈ ಊರಿನ ಹೆಸರಿಗೂ ಯಾವುದಾದರೂ ಸಂಬಂಧ ಇದೆಯೇ? ನಮಸ್ಕಾರ, ನಾನು ರಘು. ನೀವು ನೋಡುತ್ತಿರುವುದು ಪ್ರಕೃತಿ ಪ್ರಯಾಣಿಕ. ಇಂದು ನಾವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆಗಲವಾಡಿ ಹೋಬಳಿಯ ಮಂಜುಳದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಚ್ಚವೀರನಹಳ್ಳಿಗೆ ಬಂದಿದ್ದೇವೆ. ಮೊದಲಿಗೆ ನಾನು ಈ ಊರಿಗೆ ಬಂದಿದ್ದು ಕೇವಲ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ವಿಡಿಯೋ ಮಾಡಲು. ಆದರೆ ಈ ಪ್ರಯಾಣದಲ್ಲಿ ನನಗೆ ಸಿಕ್ಕಿದ್ದು ಒಂದು ದೇವಾಲಯದ ಕತೆ ಮಾತ್ರವಲ್ಲ, ಇಡೀ ಊರಿನ ಇತಿಹಾಸವನ್ನೇ ಪ್ರಶ್ನಿಸುವ ಅನೇಕ ಸುಳಿವು. ಮುಚ್ಚವೀರನಹಳ್ಳಿ ಗುಬ್ಬಿ ಅರಣ್ಯ ವಲಯದ ಸಮೀಪದಲ್ಲಿರುವ ಒಂದು ಪುಟ್ಟ ಗ್ರಾಮ. ಸುತ್ತಲೂ ಕಾಡು, ಗುಡ್ಡಗಳು, ಹಳೆಯ ದಾರಿಗಳು ಇವೆಲ್ಲವೂ ಈ ಪ್ರದೇಶದ ಪ್ರಾಚೀನತೆಯನ್ನು ಇಂದಿಗೂ ನೆನಪಿಸುತ್ತವೆ. ಈ ಊರಿನ ಸಮೀಪದಲ್ಲೇ ಇಂದಿಗೂ 1898ರಲ್ಲಿ ನಿರ್ಮಿಸಲಾದ ಒಂದು ಪ್ರಾಚೀನ ಅರಣ್ಯ ವಿಶ್ರಾಂತಿ ಗೃಹ ಕಾಣಸಿಗುತ್ತದೆ. ಮುಚ್ಚವೀರನಹಳ್ಳಿಯ ಇತಿಹಾಸವನ್ನು ಹೇಳುವಾಗ ಈ ಗ್ರಾಮದ ಹೃದಯ ಸ್ಥಾನವಾದ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯವನ್ನು ಮರೆಯಲು ಸಾಧ್ಯವಿಲ್ಲ. ಇದು ಕೇವಲ ಒಂದು ದೇವಾಲಯವಲ್ಲ, ಶತಮಾನಗಳಿಂದ ಜನರ ಭಕ್ತಿ, ನಂಬಿಕೆ, ಜನಪದ ಕಥೆಗಳನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶ್ರೀ ನರಸಿಂಹಸ್ವಾಮಿಯನ್ನು ಕಂಬದ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ಕಂಬದ ಹಿಂದೆ ಒಂದು ಕುತೂಹಲಕಾರಿ ಸ್ಥಳ ಪುರಾಣವಿದೆ. ಅದನ್ನು ಇಲ್ಲಿನ ಪೂಜಾರಿಯವರ ಬಾಯಿಂದಲೇ ಕೇಳೋಣ. ಇದು ಇತಿಹಾಸದಿಂದ ಈಗ ಸುಮಾರು ನಮ್ಮ ತಾತ ಮುತ್ತಾತ ಎತ್ತಿದ ಕಾಲದಲ್ಲಿ ಇದು ಏಳಟ್ಟಿ ಗೊಲ್ಲರ ವಿಚಾರದಲ್ಲಿ ಅಥವಾ ಯಾದವರ ಸನ್ನಿಧಾನದಲ್ಲಿ ಇದ್ದಿದ್ದು. ಒಂದು ಕಾಲಕ್ರಮೇಣ ಅವ್ರಿಗೂ ಈ ದೇವ್ರಿಗೆ ಏನು ಬಂತು ಗೊತ್ತಿಲ್ಲ, ಏಳಟ್ಟಿ ಸುಟ್ಟು ಬಂದಿರೋಂಥ ಈ ದೇವರು ಒಂದು ಕಾಲಕ್ರಮೇಣ ಅವರನ್ನು ತಂದು ಇಲ್ಲಿ ಗಿರಿ ಹತ್ರ ಒಂದು ಹಳ್ಳ ಇತ್ತಂತೆ, ಹಳ್ಳ ಇದ್ದದಲ್ಲಿ ತಂದು ಹಾಕೋಗಿರಂತೆ. ಆಗ ಕಾಲಕ್ರಮೇಣ ಈ ಮುತ್ತುರತ್ನ ಏರ್ಕೊಂಬಂದ್ರಲ್ಲ, ಅವ್ರಿಗೆ ಇದು ಕಾಣಿಸ್ಕೊಂಡಿದೆ. ಅವರು ಮುತ್ತುರತ್ನ ಏರ್ಕೊಂಬಂದವರು ಬೇಸಿಗೆ ಕಾಲದಲ್ಲಿ ಬಂದಂಥ ಕಾಲದಲ್ಲಿ ಮರದಡಿಲಿ ಥರ ಕರುಗಳು ಮತ್ತು ಮುತ್ತುರತ್ನ ಗಾಡಿ ಬಿಟ್ಟು ಕಾಲು ಕಳೆದಂತೆ. ಅವ್ರ ಹತ್ರ ಒಂದು ಜೂಲ್ನ ಇತ್ತಂತೆ. ಆ ಜೂಲ್ನ ಹೇಳ್ಬಿಟ್ಟು ಸೀದಾ ಹಳ್ಳ ಬೇಲಿ ತೂರ್ಕೊಂಬಿಟ್ಟು ಸೀದಾ ಹಳ್ಳಕ್ಕೆ ಹೋಗಿ ಗೊಂಡಿ ನೀರಿತ್ತಂತೆ, ನೀರಲ್ಲಿ ಬಂತಂತೆ ಒದ್ದಾಡ್ಕೊಂಬಿಟ್ಟು. ಆಗ ಇವರು ಇಲ್ಲಿ ನೀರು ಬೇಸಿಗೆ ನೀರು ಸಿಗುತ್ತಲ್ವ ಅಂತ ಹೇಳ್ಬಿಟ್ಟು ಆ ಜಾಡಿ ಹಿಡ್ಕೊಂಡು ಜೂಲ್ನಾಗ ಬಂದು ಜಾಡಿ ಹೋದಂತೆ. ಆ ಹೊಂಡ ಐತಂತೆ, ಹೊಂಡಲ್ಲಿ ಪನ್ನೀರ್ ಥರ ನೀರಿತ್ತಂತೆ. ಅಲ್ಲಿ ನಾವು ನಮ್ಗೆ ಇವತ್ತು ಅಡುಗೆ ಮಾಡ್ಬೋದಲ್ವ, ಅನ್ನ ಮಾಡ್ಬೋದಲ್ವ ಅಂತೇಳಿ ಸೀದಾ ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಒಲೆ ಹಾಕ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಅನ್ನ ಮಾಡಿ, ಈ ದೇವರು ಒಂದು ಅಡಿ ಇತ್ತಂತೆ, ರುಬ್ಬ ಗುಂಡು ಇತ್ತಲ್ವ, ಆ ರುಬ್ಬ ಗುಂಡು ಇತ್ತಲ್ಲ ಅದನ್ನೇ ಗುಂಡು ಮಾಡ್ಕೊಂಬಿಟ್ಟು ಖಾರ ಹಾರಂತೆ ಅಥವಾ ಚಟ್ನಿ ಮಾಡಿರಂತೆ. ಚಟ್ನಿ ಮಾಡಿ ಅನ್ನ ಆಯಿತು. ಎತ್ತುಗಳಿಗೆ ನೀರು ಕುಡಿಸ್ಬೇಕಣ್ಣಪ್ಪ ಬೇಸಿಗೆ ಅಂತ ಹಸುಗಳಿಗೆ ಹೋದಾಗ ಆ ದನಗಳು ರಕ್ತ ಕಕ್ಕೊಂಡು ಮರಣ ಬಂದಿದ್ವಂತೆ. ಇಲ್ಲಿ ಮತ್ತೆ ಅನ್ನ ನೋಡೋಕೆ ಬಂದರೆ ಇದೆಲ್ಲ ಅನ್ನ ಎಲ್ಲ ರಕ್ತ ಆಗ್ಬಿಟ್ಟಿದ್ದಂತೆ. ಏನು ಹಿಂಗಾಯ್ತಲ್ಲ, ಹಿಂಗೆ ಮಾಡಿರಂತೆ. ಮತ್ತೆ ಅಂಚಲ್ದವ್ರಿಗೆ ಹೊರಟ್ರಂತೆ ಕಣಿ ಕೇಳೋಕ್ಕೆ. ಆ ಮಧ್ಯಂತರದಲ್ಲಿ ಈ ಕೊರವಂಜಿ ದೇಶದಲ್ಲಿ ಬಂದು ಈಗ ನಾನು ಈ ಥರ ಬಂದಿರೋದು, ಈ ಥರ ಮಾಡಿರಿ, ಹಿಂಗೆ ಹೋಗ್ರಿ ಅಂತ ದಾರಿ ಮಾರ್ಗ ಕೊಟ್ಟಾಗ ಆ ಗಿರಿ ಹತ್ರ ಒಂದು ಬೇಟೆಗಡಿತ್ತಂತೆ. ಬೇಟೆಗಡಿಕೆ ಸಮಯದಲ್ಲಿ ಸ್ಥಾಪನೆ ಮಾಡಿ ಕುರಿ ಹಾಲಿನಿಂದ ಅಭಿಷೇಕ ಮಾಡಿ ಅವರು ಮತ್ತೆ ದೇವರು ಬೆಳೀತಾ ಒಂದಡಿ ಇದ್ದಿದ್ದು ಬೆಳೀತಾ ಮೇಲ್ಕೆ ಹೋಗ್ತಾರಂತೆ. ಏನಪ್ಪ ಈ ಥರ ಮಾಡ್ತಿಲ್ಲ ನೀನು, ಹೂವು ನೀರಿಕ್ಕದು ಹೆಂಗೆ ಅಂದಾಗ ನೋಡಿ ಪಂಚಲೋಹದ ಮಳೆ ಹೊಡೆದು ಪ್ರತಿ ಶನಿವಾರ ನನಗೆ ತಲೆ ಮೇಲೆ ದೀಪ ಇಕ್ಬೇಕು ಅದು ಅಂತ ಹೇಳ್ತಂತೆ. ಅವತ್ತು ದೀಕ್ಷೆ ಅಂತ ಪಟ್ಟ ಹಾಕ್ಬೇಕು, ಪಟ್ಟ ಆಗಿರೋರು ಮಾತ್ರ ದೀಪ ಇಕ್ಬೇಕು, ಹೊರ ಬರೋಕ್ಕಲ್ಲ, ಡೈಲಿ ಮಾಡೋಕ್ಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ಥಳ ಕಮದಳ್ಳಿ ಅಂತೆ, ಇಲ್ಲಿ ಮೇಲ್ಗಡೆ ಕಾಡಲ್ಲಿದೆ, ಆಳೂರಾಗಿದೆ. ಈಗ ಅಲ್ಲಿ ಬಂದು ಈ ಥರ ಮಾಡ್ಕೊಂಡವ್ರಪ್ಪ ನಾವು ಬರೋಕ್ಕಲ್ಲ ಅಂತೇಳಿ ಅವತ್ತು ನಮಗೆ ಪೂಜೆ ಕೊಟ್ಟು ಹೋದ್ರಂತೆ. ಪೂಜೆ ಮಾಡ್ತಾ ಅವರು ಏನು ಮಾಡಿದ್ರು, ಗೌಡ್ರಾದ್ರಂತೆ, ನಮಗೆ ಪೂಜೆ ಕೊಟ್ರಂತೆ. ಇದು 12 ಗ್ರಾಮಕ್ಕೆ ಸೇರಿದ್ದು. 12 ಗೌಡರು, 12 ಶಾನುಭೋಗರು. ಸುಮಾರು ಈಗ 30-35 ವರ್ಷದಿಂದ ಜೀರ್ಣೋದ್ಧಾರ ಸಮಿತಿ ಮಾಡಿ ಈ ಹಳೆ ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ ಎಲ್ಲ ಮಾಡಿ ಇಟ್ಬಿಟ್ಟು ಒಳ್ಳೆ ದೇವಸ್ಥಾನ ಮಾಡಿ ಈ ತೇರು ಮಾಡಿ ಈ ಸಮಿತಿ ಮತ್ತು ಗೌಡರು ಇಬ್ಬರು ಸೇರಿಕೊಂಡು ಒಳ್ಳೆ ಜಾತ್ರೆ ಕಾರ್ಯಕ್ರಮಗಳು ಎಲ್ಲ ದೂರಿಂದ ಊಟ ಹಾಕೋದು, ದಾಸಭೋಗ ಮಾಡೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಸುದೀರ್ಘವಾಗಿ ನಡೀತಾವೆ. ಇದು ಪ್ರತಿ ಶನಿವಾರ ನನಗೆ ತಲೆ ಮೇಲೆ ದೀಪ ಇಕ್ಬೇಕು ಅದು ಅಂತ ಹೇಳ್ತಂತೆ. ಅವತ್ತು ದೀಕ್ಷೆ ಅಂತ ಪಟ್ಟ ಹಾಕ್ಬೇಕು, ಪಟ್ಟ ಆಗಿರೋರು ಮಾತ್ರ ದೀಪ ಇಕ್ಬೇಕು. ಪಟ್ಟ ಕಟ್ಟಿ ಈಗ 7 ತಲೆ ಇದು ನಮ್ಮ ಅಪ್ಪಂದು 8 ತಲೆ ಆಯಿತು. ಅವರು ಮುಗಿದಿದೆ. ಈಗ ಈ 9ನೇ ಸ್ಥಳಕ್ಕೆ ಈಗ ನಮ್ಮ ಮಗನೇ ಇದ್ದಾನೆ, ಅವನಿಗೆ ಅವ್ರಿಗೆ ಪಟ್ಟ ಹಾಕಬೇಕು. ಪಟ್ಟಾಗಿ
ಅವನು ದೀಪ ಇಕ್ಬೇಕಾಗತ್ತೆ. ಮತ್ತೆ ಪಟ್ಟೆ ಕಟ್ತಲೆ ನಾವು ಯಾರು ದೀಪ ಇಡೋಂಗಿಲ್ಲ. ಆಗ ಮುಂದೆ ದೀಪ ಇಟ್ಕೊಂಡು ಹೋಗ್ತಾ ಒಂದು ದೇವರು ಎಲ್ಲಾವುದು ಒಳ್ಳೇದು ಮಾಡ್ತಾನೆ. ಮಕ್ಕಳು, ಸಂತಾನ ಮತ್ತು ಬೋರ್ಗಳು, ಯಾವುದೇ ಪೀಡೆ ಪಿಶಾಚಿಗಳೇನಿದ್ರು ಇಲ್ಲಿ ಬಂದು ಕೈ ಮುಗಿದ್ರೆ ಅವ್ರಿಗೆ ಓದ್ಕೊಂಡೋದ್ರೆ ಈ ಸ್ವಾಮಿ ಎಲ್ಲಾವುದು ಒಳ್ಳೇದು ಮಾಡ್ತಾನೆ. ಒಳ್ಳೆ ರೀತಿಯಲ್ಲಿ ಹೋದರೆ ಒಳ್ಳೆ ರೀತಿ ಮಾಡ್ತಾನೆ. ಕೆಟ್ಟ ದಿವಸದಲ್ಲಿ ದುಷ್ಟ ಶಿಕ್ಷಣ ಕೊಡ್ತಾನೆ. ಎಲ್ಲದರಲ್ಲಿ ಉಂಟು. ಮಕ್ಕಳಾಗಲಿ ಇನ್ನೊಂದಾಗಲಿ ಬೋರು ಪೀಡೆಗಳು ಏನಿದ್ರು ಇಲ್ಲಿ ಬಂದು ಶರಣಾದರೆ ಯಾವುದು ಅಭಯ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ. ಈಗ ಹಳೆ ದೇವಸ್ಥಾನದಲ್ಲಿ ಮೇಲ್ಗಡೆ ಉಯ್ಯಲೆ ಮೇಲೆ ದೇವರಿತ್ತಲ್ಲ, ಮೆರವಣಿಗೆ ದೇವರು. ಈಗ ದೇವಸ್ಥಾನ ಆದಮೇಲೆ ದೇವರು ಹೊರಗಡೆ ಹೋದರೆ ಖಾಲಿ ದೇವಸ್ಥಾನ ಇರ್ತಾರೆ ಅಂತೇಳ್ಬಿಟ್ಟು ಈಗ ಎಲ್ಲರೂ ಸಮಿತಿ ಮತ್ತು ಭಕ್ತಾಳರಿಂದ ಈ ಸಿರಿ ಮಾಡಿಸ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಮತ್ತು ಇನ್ನೊಂದು ವಿಗ್ರಹ ಲಕ್ಷ್ಮೀ ವಿಗ್ರಹ ಸಪ್ರೇಟ್ ಇದೆ. ಅದಕ್ಕೂ ಸಹ ಈಗ ದೇವ್ರು ಹೊರಗಡೆ ಹೋದ್ರು ಇಲ್ಲಿ ಪೂಜೆ ಸದಾಕಾಲ ನಡೀಲಿ ಅಂತ ಇದು ಮಾಡಿರೋದು. ಈ ಭೂತಪ್ಪಗಳು ಈ ವರ್ಷ ಈಗ ಯಾರೇ ಮಾಡಿ ಜಾಲ್ಗುಣಿ ಅಥವಾ ಜಾಲ್ಗುಣಿ ಪಾಳ್ಯದಿಂದ ಬಣ್ಣ ಹಾಕ್ಸೋದು, ಉದ್ಭವ ಮಾಡೋದು ಎಲ್ಲ ಅವ್ರದ್ದೇ ಆಗಿರುತ್ತೆ. ಎಷ್ಟೇ ಹಿಂದೆ ಆದರೂ ಬಣ್ಣ ಹಾಕ್ಸೋದು ಅವರೇ ಉದ್ಭವ ಮಾಡಿರೋದು. ಈಗೆಲ್ಲರೂ ಕೆಳಗಡೆ ಅದು ಲಕ್ಕಮ್ಮಂದು ನಮ್ಮ ಮನೆ ದೇವರು ಸಹ ಅದು. ಲಕ್ಕಮ್ಮ ಅವಾಗ ಈಗ ಸ್ಥಿತಲಗೊಂಡುಬಿಟ್ಟಿದೆ. ಅವತ್ತು ಯಾರೋ ಅಂಬಾಯದಂತೆ ನಮ್ಮ ಅಣ್ಣ ತಮ್ಮದ್ರಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟು ಭಿನ್ನಾಗಿ ಅವತ್ತು ಹಿಂಗೆ ಮೂಲೆಯಲ್ಲಿದೆ. ಈ ಭೂತಪ್ಪ ಏನಪ್ಪ ಸ್ಟ್ರಾಂಗ್ ಆಗಿದೆ. ಬಣ್ಣ ಹಾಕಿಸ್ಬಿಟ್ಟು ಇದ್ದಾಗ ಭಾರಿ ಅವತಿ ಕೇಳ್ತಂತೆ ಹೆಂಗಸನ್ನ. ಅವತ್ತಿನಿಂದ ಇವತ್ತು ಬೇಡ ಅವತಿ ಕೇಳ್ತೆ ಜನಗೆ ಇದು ಮಾಡಿಬಿಟ್ಟು ಒಂದು ಬಸ್ರಿ ಈಲಾಗಿದ್ದ ಕುರಿ ಹೊಡೆದ್ಬಿಟ್ಟು ಅವತ್ತಿಂದ ಕಟ್ಟಾಕ್ಯವ್ರೆ, ಕಟ್ಟಾಕಿ ಕುಂಡಿಸ್ಯಾರೆ ಇದನ್ನು. ಹಂಗಾಗಿ ಇದನ್ನು ಬಣ್ಣ ಆಚೆ ಕಡೆ ತೆಗಿತಾ ಇಲ್ಲ, ಸುಮ್ಮನೆ ಪೂಜೆ ಅಷ್ಟೇ. ಹಾಂ, ಬಲಿ ಕೇಳುತ್ತಂತೆ. ಅವಾಗ 101 ಕಾಯಿ ಹೊಡೆದು ಒಂದು ಈಲಾಗಿರೋ ಕುರಿನೂ ಹೊಡೆದು ಅವತ್ತು ಕಟ್ಟಾಕಿ ಬಿಟ್ಟಿರೋದು. ಇವತ್ತು ಆಚೆಗೆ ತೆಗೆದಿಲ್ಲ ಅದು ಬಿಲ್ಕೆನ್ಸರ. ಇವರು ಸ್ಟ್ರಾಂಗ್ ಆದಾಗ ಇವರು ತಲೆಭೂತ ಅಂತ, ತಲೆಭೂತ ಇವ್ರು ಶಾಂತಿ ಮಾಡ್ಕೊತಾರೆ. ಈಗ ನಾವು ಹುಡುಗರನ್ನ ಅತ್ತೈತೆ ಹೋದಾಗ ನಾವು ಹಿಡ್ಕೊಂತೀವಲ್ಲ, ಅವ್ರಿಗೆ ಇವ್ರು ಕಂಟ್ರೋಲ್ ತಗೊಳ್ಳೋರು ತಲೆಭೂತ ಅಂತ ಇವರು. ಈಗ ನಾವು ನಮ್ಮ ಕಮದಳ್ಳಿ ಅಂತ ಅವಾಗಲೇ ನಮ್ಮ ಸ್ಥಳ ಹೇಳಿದ್ವಿ. ಅವಾಗ ಕಮದಳ್ಳಿಯಿಂದ ಬಂದು ಇಲ್ಲಿ ಮುಚ್ಚ ವೀರನ ಹಳ್ಳಿ ಅಂತ ಹೆಸರು ಬಂತು. ಆ ವಿಚಾರ ಯಾಕೆ ಅಂತ ಮುಚ್ಚ ವೀರಹಳ್ಳಿ ಅಂತ ಗೊತ್ತಿಲ್ಲ, ಇನ್ನು ತಿಳ್ಕೊಬೇಕು. ತಿಳ್ಕೊಂಡು ಮುಂದೆ ಮಾಹಿತಿ ಕೊಡ್ತೀನಿ. ಅಲ್ಲಿ ಪಳ್ಳೆಗಾರರು ಇದ್ರಂತೆ ಕಮದಳ್ಳಿ ದೊರೆರಾಲ ಅಂತಲೂ ಐತೆ. ಕಮದಳ್ಳಿ ಊರು ಇದೆ. ಅರಮನೆದ ಬಾರೆ ಅಂತ ಐತೆ. ಈಗೆಲ್ಲ ಈಗಲೂ ಐತೆ. ಅರಮನೆ ಕಾಣಿಸಲ್ಲ. ಅವತ್ತು ರಾಜರ ಆಳಿರದ ಕಾಲದಲ್ಲಿ ಅವತ್ತು ಇದೆ. ಅವಲ್ಲಿಂದ ಬಂದು ನಾವಿಲ್ಲಿ ಪೂಜೆಗೆ ನೆಲೆಸ್ಕೊಂಡಿರೋದು. ಬಾವಿಗಳೆಲ್ಲ ಎಲ್ಲ ಮುಚ್ಕೊಂಡು ಹೋಗಿದೆ. ಮುಚ್ಕೊಂಡು ಹೋಗಿರೋದ್ರಿಂದ ಏನು ಕಾಣಿಸಲ್ಲ, ಎಲ್ಲ ಸಮಯ ಇದೆ. ಈಗೆಲ್ಲ ಗುಡಿ ಗೋಪುರಗಳು ಐತಲ್ಲೂ. ಅಲ್ಲಿ ಕಮದಳ್ಳಿ ಭೂತ ಅಂತ ಐತೆ, ಮತ್ತು ಸಿತ್ತರಕಟ್ಟೆ ಭೂತ ಅಂತ ಐತೆ. ಆ ಕಡೆ ಗುಡ್ಲಕುಂಟದಲ್ಲಿ ರಾಮದೇವ್ರಿದೆ, ಕೆರೆಗಳಿವೆ, ಎಲ್ಲ ಇದೆ. ಎಲ್ಲ ಕೋಟೆಗಳಿವೆ. ಹಂಗಾಗಿ ಎಲ್ಲ ಸ್ಥಿತಿಲಗೊಂಡಿವೆ. ನಾಯಕನ ಕೆರೆ ಆಗ್ಲವಾಡಿ ಬರುತ್ತೆ. ಹೌದು, ಆಗ್ಲವಾಡಿ ಬರುತ್ತೆ. ಆಗ್ಲವಾಡಿ ಹೋಬಳಿನೇ ಇದು. ನಮ್ಮ ಊರೆಲ್ಲ ಆಗ್ಲವಾಡಿ ಹೋಬಳಿ, ಗುಬ್ಬಿ ತಾಲೂಕು. ಮತ್ತೆ ಇನ್ಯಾವಾದ್ರೂ ಊರುಗಳು ಬೇರೆ ಬೇರೆ ಊರು? ಈಗ ಕಮದಳ್ಳಿ ಕೆಸರಪಳ್ಳ, ಹಾಂ, ಆಮೇಲೆ ಗುಡ್ಲಕೋಟೆ, ರಾಮದೇವ್ರ ಇದೆ. ಅಲ್ಲಿ ಲಕ್ಷ್ಮಣ ಕೆರೆ ಇದೆ. ದೇವರ ಕೆರೆ, ಲಕ್ಷ್ಮಣ ಕೆರೆ ಇದೆ. ಎಲ್ಲ ಚೆನ್ನಾಗಿದೆ. ಅಲ್ಲೆಲ್ಲ ಪ್ರಾಂತ್ಯ ಕಾಡು ಚೆನ್ನಾಗಿದೆ ಎಲ್ಲೂ. ಇನ್ನೊಂದು ಮದಗ ಮತ್ತು ಇನ್ನೊಂದು ಚಿಕ್ಕ ಮದಗ, ಅದು ಆಗ್ಲವಾಡಿ. ದೊಡ್ಡ ಮದಗ, ಚಿಕ್ಕ ಮದಗ ಅವಾಗ ಏನೋ ಗೊತ್ತಿಲ್ಲ. ಚಿಕ್ಕ ಮದಗ, ದೊಡ್ಡ ಮದಗ ಇದು. ಈ ಮದಗದಲ್ಲಿ ಏನೋ ಗಣಿ ಒಳ್ಳೆ ಗಣಿ ಎರಡರಲ್ಲಿ ಇದೆ ಅಂತ, ಬೆಳ್ಳಿ ಬಂಗಾರ ಇದೆ ಅಂತ ಚಿಕ್ಕ ಹುಡುಗರಲ್ಲಿ ಹೇಳ್ತಿದ್ದು. ಬಾಟ ಕಟ್ಟಿರಂತೆ, ಸರ್ವೆ ಮಾಡಿರಂತೆ. ಇಲ್ಲಿ ಯಾರನ್ನೂ ಬಿಟ್ಕೊಂಡಿಲ್ಲ ಗಣಿ ಇದು ಮಾಡ್ಸೋಕ್ಕೆ. ಈ ಸ್ವಾಮಿದು ಏನೋ ಅಲ್ಲಿ ಅದು ಸ್ವಲ್ಪ ಗವಿ ಐತೆ. ಈ ದೇವ್ರದ್ದು ಗವಿ ಐತಂತೆ, ಮದಗದ ಐತಂತೆ. ಗವಿ ಐತಂತೆ. ಅವಾಗ ಬರಗಾಲದಲ್ಲಿ ಗವಿ ತಗೊಂಡೋಗಿ ಗವಿಗೆ ಇಕ್ಕಿದ್ರಂತೆ. ಈ ಕಳ್ತನ ಬರಗಾಲದಲ್ಲಿ ಅವತ್ತು ಕೆಲವು ಏನು ಸಿಕ್ಕಿದ್ದು ಭಾಷೆಂಬಂದವ್ರೆ. ಕೆಲವರು ಮುಚ್ಚಬಾಕ್ಲು ಹಾಕಿರಂತೆ ಆ ಗವಿಗೆ. ಪುರಾತನ ಇದೆ ಮೆರವಣಿಗೆ ದೇವರು. ಅದು ಕಲ್ಯಾಣೋತ್ಸವ ಮಾಡ್ಕೊಂಡಿರೋದು. ಇದು ಉಯ್ಯಲ್ಲಿ ಅಳ್ಳಾಡತ್ತಿದ್ದು. ಇದು ಒಬ್ಬರು ಹೊತ್ಕೊಳ್ಳೋ ದೇವರು. ಒಳಗಡೆ ಪೀಠ ಇದೆ. ಅದು ಜಾತ್ರೆಯಲ್ಲಿ ಮಾತ್ರ ಇದು ದೇವ್ರ ಎತ್ತದು. ಗಂಗಾ ಸ್ನಾನಕ್ಕೆ ಮತ್ತು ಹಳ್ಳಿಗೆ ಹೋಗ್ಬೇಕಾದ್ರೆ ಜಾತ್ರೆ ಪೂರ್ತಿ ಮತ್ತೆ ಯಾವಾಗಲೂ ಎತ್ತಂಗಿಲ್ಲ ಅದನ್ನ. ಬಿಡದಿಂದಲೇ ಇತ್ತಲ್ಲ. ಬಿಡದಿಂದಲ್ಲಿ ಬೇಕು ಅಂದ್ರೆ ಮೆರವಣಿಗೆ ದೇವ್ರ ಇದ್ದಿಲ್ಲ ಅದನ್ನ ತಗೊಂಡೋಗ್ಬೋದು. ಪುರಾತನ ಕಾಲದ ಗಂಗಾ ಸ್ನಾನ ಮುಗಿಸ್ಕೊಂಡು ಹಳ್ಳಿಗೆ ನಾಲ್ಕು ಹಳ್ಳಿಗೆ ಹೋಗ್ತೀವಿ. 4 ಹಳ್ಳಿಗೆ ಅಷ್ಟೇ. ಯರಬಳ್ಳಿ, ಜೋಗಿಹಳ್ಳಿ,
ಕುಂಡ್ರಾಮನಹಳ್ಳಿ ಗೊರನಾಟಿ. ಇಲ್ಲ ಮಾಚಿಂದ್ರ ಕಾಲಿ ಇಕ್ಕೋದಿಲ್ಲ ಏನೋ ಅವತ್ತಿಂದ ಈ 4 ಹಳ್ಳಿಗೆ ಆಡ್ಕೊಂಡು ಒಂದು ಗಂಗಾ ಪೂಜೆ ಮುಗಿಸ್ಕೊಂಡು ರಥೋತ್ಸವ, ಆಮೇಲೆ ಮತ್ತೆ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸಿ ಸಲ್ಲಿಸ್ಕೊಂಡು ಬಂದು ಗದಿಗೆ. ಅಕಸ್ಮಾತ್ ಏನಾದ್ರು ಬೇರೆ ಯಾರಾದ್ರೂ ಕರ್ಕೊಂಡು ಹೋಗ್ತೀವಿ ದೇವ್ರನ್ನ ಅಂತಂದ್ರೆ ಇನ್ನು ಈ ದೇವ್ರ ಮಾತ್ರ ಇದನ್ನು ಕಳಿಸ್ತಾರೆ. ಇಲ್ಲ ಇದು ಕಳಿಸ್ತಾರೆ. ಹಂಗೆ ಗೊತ್ತಿರೋ ಬಡವರು ಅಂದರೆ ಗಡ್ಗಂಬ ಐತೆ, ಗಡ್ಗಂಬ ನಾಗಬಣ್ಣ ತಗೊಂಡು ನಾವು ಅವ್ರು ತಕ್ಕನಾಗ ಪೂಜೆ ಮಾಡ್ತೀವಿ. ಅವರ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಈಗ ಕನಿಷ್ಠ ಈಗ ಒಬ್ರು ನಡೀತೈತೆ, ಒಬ್ರು ನಡೆಯಲ್ವ. ಈಗ ದೇವ್ರು ಕರ್ಕೊಂಡು ಹೋಗ್ಬೇಕು ಅಂತ ಮನಸ್ಸಿರುತ್ತೆ, ಇಲ್ಲಿ ಖರ್ಚುಗಳು ಇರ್ತವೆ, ಯಾವುದು ಕಡಿಮೆ ಇಲ್ಲಲ್ವ. ಹಂಗಾಗಿ ಒಂದು ಗಡ್ಗಂಬ ನಾಗಬಣ್ಣ ಮತ್ತು ಚಿಕ್ಕದಾಗಿ ಮಾಡ್ಕೊಂಡು ಅವ್ರಿಗೆ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬೇಕು ಇದನ್ನು ಕಳಿಸ್ತಾರೆ, ಯಾವುದು ಅನುಕೂಲ ಆಗುತ್ತೋ ಅವ್ರಿಗೆ. ತಂದೆಯವರು ಪಟ್ಟದ ಪೂಜೆ ಹಾಕೋರು. ಹಂಗಾಗಿ ಇದು ಪ್ರತಿ ಶನಿವಾರ ದೀಪ ಇಕ್ಬೇಕು ಅಂತ ಹೇಳಿದ್ವಲ್ವ, ಇದು ಸಿಂಗಲ್ ದೀಪ ಇಕ್ತಾ ಇರೋದು ನಮ್ಮ ಅಪ್ಪಾಜಿ. ಇದು ಅಪ್ಪನೇ ಕೇಳ್ತಾ ಇರೋದು. ಇದು ಇದೆ ನೋಡಿ, ಇದು 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 ಜಾತ್ರೆಯಲ್ಲಿ ದೇವರ ಇದ್ದಾಗ ಪಂಚಕಳಸ, ಅಂದ್ರೆ ಪಂಚಕಳಸ 5 ದೀಪ ಹಚ್ಬೇಕು. ಜಾತ್ರೆ ಮಾತ್ರ ದೀಪ 5 ದೀಪ ಪ್ರತಿ ಶನಿವಾರ ಒಂದು ದೀಪ, 5 ದೀಪ ಪ್ರತಿ ಶನಿವಾರ ಒಂದು, ದೀಪಾವಳಿ 5, ಮತ್ತೆ ಸುತ್ತಲೂ ದೀಪಾವಳಿ ಕಾರ್ತಿಕ ದೀಪೋತ್ಸವ ದೀಪೋತ್ಸವ ಮಾಡ್ತಾರೆ. 101 501 ಅವರು ಇದು ಜಾತ್ರೆಯಲ್ಲಿ. ಇವರು ನಮ್ಮ ಅಪ್ಪಾಜಿ ಅವತ್ತು ಮರಣ ಆದಾಗ ಅಲಂಕಾರ ಮಾಡೋದು. ಇದು ಉತ್ಸವ ಮಾಡ್ತೀವಿ ಟ್ರ್ಯಾಕ್ಟ್ರಲ್ಲಿ ಅವನು ಇದು ಮಾಡ್ಕೊಂಡು ಅಲಂಕಾರ ಇದು ಮಾಡ್ಕೊಂಡು ಇದು ಮಾಡಿರೋದು. ಇದು ತಗೊಂಡೋಗ್ತಾ ಇರೋದು. ಇದು ದಸರಾ ರಮೇಶ್ ನಮ್ಮ ಅಪ್ಪಂಗ ಅಂತ ಹಾಕಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಗಂಗಮ್ಮ ಮಾಡ್ಕೊಂಡು ಮೈ ತೊಳಿತಾರೆ ಬಂದು. ಇದು ಬಸವನಲ್ಲಿ. ಇದು ಬೋಡ್ದಿ ಮಿಳ್ಳಿಗೆ ಬರ್ತಾರೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಜಾತ್ರೆಯಲ್ಲಿ ಹೋಗ್ತಾರ ಸಂದರ್ಭದ್ದು. ಇದು ಅಪ್ಪನ, ಇದು ಹಳೆ ದೇವಸ್ಥಾನ, ಇದು ಹಳೆ ಇದು ಅಪ್ಪನ ಸಮಾಧಿ. ಇದು ನಮ್ಮ ತೋಟದಲ್ಲಿ ಇದು ಮಾಡಿರೋದು. ಇದು ಶ್ರಾವಣದಲ್ಲಿ ಮಹಾಮಂಗಳಾರತಿ ದೀಪ ಮಾಡಿಬಿಟ್ಟು ಮಂಗಳಾರತಿ ದೀಪ ರೆಡಿ ಮಾಡ್ತಿರೋದು, ಇಟ್ಕೊಂಡಿದ್ದಾರೆ ನೋಡಿ. ಇದು ಕಾಲಕ್ರಮ ಅಲಂಕಾರ ಮಾಡೋದು ಹಳೆ ದೇವಸ್ಥಾನ. ಇದು ಹಳೆ ದೇವಸ್ಥಾನ, ಇದೆ ಹಳೆ ದೇವಸ್ಥಾನದ್ದು. ಆಮೇಲೆ ಜಾತ್ರೆಯಲ್ಲಿ ನಾವು ಮಲ ಬಿಡ್ತೀವಿ ಅಂತಿರ್ತಾರಲ್ಲ, ಇದೇ ಮಲ ಬಿಡು ಅವು ಇಟ್ಕೊಂಡು ನಮ್ಮ ಅಪ್ಪಾಜಿನರು ಅವರೇ ಬಿಡ್ತಿದ್ದು. ಪಟ್ಟಾಗಿತ್ತಲ್ವ, ಅದು ಎಲ್ಲರೂ ಆ ಕಡೆ ಈ ಕಡೆ ಜನ 2 ಸೈಡ್ ನಿಲ್ಸ್ಕೊಂಡು ಆ ಮಲ ಬಿಟ್ಟು ಮಲ ಹಿಡ್ಕೊಂಡಿರೋದು, ಹಿಡ್ಕೊಂಡು ಬಿಡ್ತಾರೆ. ಏನಪ್ಪ ಅಂದರೆ ಈಗ ಇತ್ತೀಚೆಗೆ ನಮ್ಮ ದೇವಸ್ಥಾನ ಮಾಡಿದ್ಮೇಲೆ ಈ ಗರುಡಗಂಬ ತಂದ್ವಿ. ಏನಪ್ಪ ಅಂದರೆ ಇದು ಗಂಡಿಕೆರೆಗೆ ತೂಬಿಗೆ ಅಂತ 2 ಕಲ್ಲು ತಂದಿದ್ರಂತೆ. ಈ ಕೃಷ್ಣ ಕಲ್ಗಳಿಂದ ಪಾಡ್ನಲ್ಲಿ ಎಳ್ಕೊಂಬಂದು ಇಲ್ಲಿ ಬಸವನಗುಡ್ಡೆ ಪಕ್ಕ ಒಂದು ಇದೆ, ಬಸವಣ್ಣ ದೇವಸ್ಥಾನ ಇದೆ ಅಲ್ಲಿ ಗುಡ್ಡೆ, ಅಲ್ಲಿ ಬಿಟ್ಟೋಗಿದ್ರಂತೆ. ಮುಂದಕ್ಕೆ ತಾಣೋಕ್ಕಾಗಲ್ವಂತೆ. ಕೋಣಲ್ಲಿ 2 ಕಲ್ಲಲ್ಲಿ ಯಕ್ಲಕಟ್ಟೆ ಆಂಜನೇಯ ಒಂದು ದೇವಸ್ಥಾನಕ್ಕೆ ಈ ಕಲ್ಲು ತಗೊಂಡೋಗಿ ಅವರು ಕಡ್ದು ನಿಲ್ಲಿಸಿದ್ದಾರೆ. ಈಗ ಮತ್ತೆ ಈಗ ನಮ್ಗೇನಾಯ್ತಪ್ಪ ಅಂದರೆ ಈ ದೇವಸ್ಥಾನ ಹೊಸ ದೇವಸ್ಥಾನ ಆಯಿತು, ಗರುಡಗಂಬಕ್ಕೆ ಪರದಾಡ್ತಿದ್ವಿ, ಇಲ್ಲೇ ಐತಲ್ವ ಅಂತ ಕಳ್ಬಿಟ್ಟು ನಾವು ಎಲ್ಲ ಜನಗಳು ಲಾರಿಲಿ ತಗೊಂಡೋಗಿ ನಮ್ಮ ಜನಗಳು, ಗ್ರಾಮಸ್ಥರುಗಳು ಮತ್ತು ಆ ಹಳ್ಳಿಯ ಗ್ರಾಮಸ್ಥರುಗಳು ಎಲ್ಲ ಬಂದು ಸೇರ್ಕೊಂಡು ಕಲ್ಲು ತಂದು ಹಾಕ್ಬಿಟ್ಟು ಇಲ್ಲಿ ಕೆತ್ತನೆ ಮಾಡಿ ಟ್ರೈನ್ ತರಿಸಿ ಈ ಗರುಡ ಸ್ಥಾಪನೆ ಎಲ್ಲ ಸಮ್ಮುಖದಲ್ಲಿ ಮಾಡಿರೋದು. ಒಂದೇ ಕಲ್ಲು. ಈಗ 21 ಇದೆ, 21 ಅಡಿ 23 ಅಡಿ ಇದೆ ಕಲ್ಲು. ಆ ಮೇಲ್ಗಡೆನೂ ಅಷ್ಟೇ ಒಂದೇ ಕಲ್ಲಲ್ಲಿ ಮಾಡಿರೋದು. ಹೊಸದಾಗಿ ಈ ದೇವಸ್ಥಾನ ಆಯ್ತಲ್ಲ, ಹೊಸ ದೇವಸ್ಥಾನಕ್ಕೆ ಗರುಡಗಂಬ ಬೇಕಲ್ವ ಅಂತ ಮಾಡಿರೋದು. ಇದು ತೂಪಿನ ಕಲ್ಲು, ಗಂಟಿಕೆರೆಗೆ ಹೋಗ್ಲಿಲ್ವಂತೆ. ಈಗ 2 ಕಲ್ಲು ತಂದು ಯಾಕಲ್ಲ ಇದೆಲ್ಲ ಯಕಲಕಟ್ಟೆಗೊಂದು ಇಲ್ಲಿಗೊಂದು ದೇವಸ್ಥಾನಕ್ಕೆ ಮುಂದೆ ಗರುಡಗಂಬ ಇದು 2 ಬಾವಿ ಯಾರಿಗೂ ಕಾಣಿಸ್ತಾ ಇಲ್ಲ. ಇದು ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನ ಇದ್ದಲ್ಲಿ ಈಗ ಬಿಂದಿಗೆಯಲ್ಲಿ ಎಲ್ಲರೂ ತಿಳ್ಕೊಂಡು ಈ ಊರಿಗೂರೇ ನೀರು ಕುಡಿಯೋದು. ಇದರಲ್ಲಿ ಈ ಬೋರ್ಗಳೆಲ್ಲ ಬಂದಾಗ ಈಗ ನೀರು ಇವಾಗಲೂ ಇದೆ. ನೀರು ಕನಿಷ್ಠ ಅಂದರೆ ಈಗ ಒಂದು 7 ಮಟ್ಟು 10 ಮಟ್ಟು ಬಾವಿ ಇದೆ. ಇದು ಅಗ್ದಲ್ಲಿ ಈಗಲೂ ಸೇರ್ಕೊಂತೀವಿ. ಈಗ ದೇವಸ್ಥಾನ ಆಯ್ತಲ್ವ, ಹೊಸ ದೇವಸ್ಥಾನ, ಹಂಗಾಗಿ ಜನಗಳಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮುಚ್ಚಿಬಿಟ್ಟು ಈಗ ಒಂದು ಚಂಬಲ್ಲಿ ನೀರು ತಗೊಂಡಿದ್ದೀವಿ. ಮೋಟ್ರ್ ಬಿಟ್ಕೊಬೋದು, ಮೋಟ್ರ್ ತಂದಿದ್ದು ಬಿಟ್ಟಿಲ್ಲ. ಹಂಗಾಗಿ ಈ ಅಭಿಷೇಕಕ್ಕೆ ಡೈಲಿ ನೀರು ಇದರಲ್ಲೇ ತಗೊಳ್ಳೋದು. ನೀರು ಅಕಸ್ಮಾತ್ ಒಣಗ್ತು ಅಂದರೆ 1 ವಾರ 2 ವಾರಕ್ಕೆ ಮಳೆ ಬರುತ್ತೆ. ಇದು ಎಂದೂ ಒಣಗಿಲ್ಲ. 1 ವಾರ ನೀರು ಸಿಗಲಿಲ್ಲ ಅಂದರೆ ಎಳ್ನೀರು ತಂದಲ್ಲಿ ಪೂಜೆ ಮಾಡ್ತೀವಿ, ನೆಕ್ಸ್ಟ್ ವಾರ ನೀರು ಇರ್ತವೆ. ನೀವು ಕಂಡಂಗೆ ಒಣಗಿತ್ತಾ ಇದೆ? ಎಂದೂ ಒಣಗಿಲ್ಲ. ಅದೇ 1 ವಾರ ಒಣಗುತ್ತಷ್ಟೇ, ಮಿಸ್ ಆಗಿನೋ ಕಾಲಕ್ರಮೇಣ. 1 ವಾರ ಅವತ್ತು ನೀರು ಸಿಗಲಿಲ್ಲ ಅಂದರೆ ಎಳ್ನೀರಲ್ಲಿ ಪೂಜೆ ಮಾಡ್ತೀವಿ. ಎಳ್ನೀರಲ್ಲಿ ಮೈ ತೊಳ್ಬಿಟ್ಟು ನೆಕ್ಸ್ಟ್ ವಾರಕ್ಕೆ ಯಾವುದೇ ಕಾರಣಕ್ಕೂ ಮಳೆ ನಿಲ್ಲಲ್ಲ. ಮಳೆ ಬಂದೇ ಬರುತ್ತೆ, ಮಳೆ ಬಂದೇ ಬರುತ್ತೆ, ನೀರು ಬರುತ್ತೆ. ಈಗ ಇದು ದೇವ್ರಿಗೆ ಮಾತ್ರ ಬಳಸ್ತೀರಾ? ದೇವ್ರಿಗೆ ಮಾತ್ರ ಬಳಸ್ತೀವಿ. ಯಾವ ತರ ತಗೊಂತೀರಾ ನೀರು? ಚೊಂಬಲ್ಲಿ ತಗೊಂತೀನಿ.
ಹಗ್ಗ ಹಾಕ್ತೀವಿ. ಕಟ್ಟಿ ಹಾ, ಮಾಡಿ ಬರ್ತೀವಿ. ಇದು ತೀರ್ಥಕ್ಕೆ ಅಭಿಷೇಕಕ್ಕೆ ಕುಡಿಯೋದು. ಈ ವರ್ಷ ಎಲ್ನೀನೋ ಕಾರಣದಿಂದ ಬರಗಾಲ ಬಂದು ಸುತ್ತ 700-800 ಸಾವಿರ ಅಡಿ ಬೋರ್ವೆಲ್ ಕೊರೆಸಿದರೂ ನೀರು ಬರದಿದ್ದರೂ ಈ ಬಾವಿ ಸುಮಾರು ಒಂದು 30-40 ಅಡಿ ಇರುವ ಈ ಬಾವಿಯಲ್ಲಿ ಇನ್ನೂ ಒಂದು ನೀರು ಇರುವುದು ಒಂದು ಸೋಜಿಗವೇ ಸರಿ. ಇದು ದೇವರ ಪವಾಡವೋ ಇಲ್ಲ ಪ್ರಕೃತಿ ವಿಸ್ಮಯವೋ ತಿಳಿಯದು. ನೀರು ತಕೊಂಬಿಟ್ಟು ಈ ಧೂಳು ಕಸ ಕಡ್ಡಿ ಬೆಳೆದಂಗೆ ಬಾವಿ ಮುಚ್ಚಿಬಿಡ್ತೀವಿ. ಹುಡುಗರು ಬರ್ತಾರೆ ಆಟ ಆಡೋಕ್ಕೆ, ಅಕಸ್ಮಾತ್ ಏನಾದ್ರು ತೊಂದರೆಗಳು ಆಗ್ಬಾರ್ದು ಅಂತೇಳಿ ಈ ಥರ ಮುಚ್ತೀವಿ. ಇದು ಅಭಿಷೇಕಕ್ಕೆ ನೀರು ಚೆನ್ನಾಗಿದೆ. ನೀವು ತಗೊಳ್ರಿ, ಕುಡೀರಿ. ಯಾವ ಫಿಲ್ಟರ್ ನೀರು ಇದ್ರ ಮುಂದೆ ಇಲ್ಲಲ್ಲ. ಯಾಕಂದ್ರೆ ನಿಜವಾಗ್ಲು ಸುತ್ತ ಬರ ಐತೆ. ಸುತ್ತ ಬರ ಐತೆ. 900 ಅಡಿ 1000 ಅಡಿ ಬೋರ್ ಹಾಕ್ಸಿರೋನು ನೀರ್ ಸಿಗ್ತಿಲ್ಲ. ಸುಮಾರು ಒಂದ್ 40 ಅಡಿ ಇರ್ಬೇಕು ಸರ್. ಇದು ಅಲ್ಲಿಗೆ ಒಂದು 6-7 ಮಟ್ಟ ಇದೆ. 6-7 ಮಟ್ಟು ಒಂದ್ 30-40 ಅಡಿ. ಅದರಲ್ಲಿ ಒಂದು ನೀರ್ ಹೆಂಗೈತೆ ಅಂತಂದ್ರೆ ಯಾವ ಫಿಲ್ಟರ್ ನೀರು ಇದ್ರ ಮುಂದೆ ಏನಲ್ಲ. ಇದು ನೀರ್ ಈ ತರ ನೀರ್ ಕುಡಿಬೇಕು ಅಂದ್ರೆ ಒಂದು ಪುಣ್ಯ ಮಾಡಿರ್ಬೇಕು. ಇವತ್ ನನ್ನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಹೆಂಗೋ ಇವರಿಂದ ನಮ್ಗೊಂದು ನೀರ್ ಸಿಗೋ ಈ ದೇವ್ರ ದಯೆಯಿಂದ ನೀರ್ ಸಿಕ್ಕಿದೆ. ಅದು ಈಗ ಈ ಪುರಾತನ ಕಾಲದಾಗ ಏನಪ್ಪ, ದೇವರು ಎರನಟ್ಟಿ ಅಂತ ದೇವರು ಅಲ್ಲೇ ಇದ್ದಿದ್ದು, ಅದು ಗಿರಿ ಹತ್ರ ಇರೋದು. ಹಂಗಾಗಿ ಪ್ರತಿ ವರ್ಷ ನಾವು ಅಲ್ಲಿ ಜಾತ್ರೆ ಆದಮೇಲೆ ದೇವರು ಗದ್ಗೆ ಮಾಡಿ ಹಿಂದೂ ಸಂಪ್ರದಾಯ ಮೊಲ ಹಿಡ್ಕೊಂಡು ಬಂದು ಅದು ಪೂಜೆ ಪುನಸ್ಕಾರ ವಾಹನ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿ ಮತ್ತೆ ಎಲ್ಲ ಜನಗಳನ್ನೆಲ್ಲ ಆ ಕಡೆ ಈ ಕಡೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ರೋಡ್ ಮಾಡಿಬಿಟ್ಟು ಸೀದಾ ಬಿಟ್ಬಿಡೋದು. ಅದು ಎಡಭಾಗ ಬಲಭಾಗ. ಮೊಲ ಯಾವ ಕಡೆ ಹೋಗುತ್ತೆ, ಎಡಭಾಗ ಹೋದ್ರೆ ನಮ್ಗೆ ಅವತ್ತು ಬೆಳೆ ಕಡಿಮೆ, ಬರಗಾಲ ಅಂತ ಪ್ರತೀತಿ ಇತ್ತು ಅವಾಗ. ಬಲಗಡೆ ಹೋದ್ರೆ ನಮ್ಗೆ ಸಮೃದ್ಧಿ ಮಳೆ. ಇಲ್ಲಿ ಜಾತ್ರೆ ಮಾಡಿದರೆ ಎಂದೇ ಆವತ್ತು ಕಂಪಲ್ಸರಿ ಮಾಡಿದರೆ ಅವಾಗ ಮಳೆ ಯಾವ ಊರಿಗಿಲ್ದ್ರೂ ಮಳೆ ಬಂದಿರೋದಿಲ್ಲ. ಹಂಗಾಗಿ ಅವತ್ತು ಪ್ರತೀತಿ ಇದೆಯಾ. ಈ ಕಾಲಕ್ರಮೇಣ ಯಾಕೋ ಒಂದು ಸ್ವಲ್ಪ ಮನಸ್ತಾಪದಿಂದ ಇದು ಮಲೆ ಹಿಡಿಯೋದು ಬಿಡೋದು ನಿಲ್ಸೈತೆ. ಮುಂದೆ ಆ ಪರಮಾತ್ಮ ಇಷ್ಟ ಇದ್ರೆ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಾವು ಒಂದೇ ವರ್ಷದಲ್ಲೇ ಒಂದೇ ಮಲೆ ಸಿಕ್ಕಿತ್ತು. ಗಂಟೆ ಚಿಕ್ಕದು ಗೆಜ್ಜೆ ಹಾಕ್ತೀವಿ ನಾವು. ಆ ಗೆಜ್ಜೆ ಸಿಗುತ್ತೆ 2 ವರ್ಷ ಒಟ್ಟು 3 ವರ್ಷ. ಅದೇ ಇದು ಕೋಟೆ. ಹಿಂದಿನಲ್ಲಿ ಇದು ಸುತ್ತಲೂ ಮನೆಗಳಿದ್ವು. ಇದು ತಲಬಾಗಿಲು. ಇಲ್ಲಿ ಗೇಟ್ ಇರೋದೇ ತಲಬಾಗಿಲು. ಮತ್ತೆ ಆ ಕಡೆಗೆ ಆ ಗಾಡಿ ಇದೆಯಲ್ವಾ, ಆ ಕರುಗಲ್ಲಿರೋದ್ರಿಂದ ಅದು ಊರು ಬಾಗಿಲು. 2 ಬಾಗಿಲು ಇದಕ್ಕೆ. 2 ಬಾಗಿಲು ದಾಟಿ ನಾವು ಒಳಗಡೆ ಬರಬೇಕು. ಹಂಗಾಗಿ ಈ ದೇವಸ್ಥಾನ ಹಳೇದಾಯ್ತಲ್ವ, ಜನಗಳು ಎಲ್ಲ ಖಾಲಿ ಆದರು. ಹಂಗಾಗಿ ಈ ದೇವಸ್ಥಾನಕ್ಕೆ ದಾನ ಕೊಟ್ಬಿಟ್ಟು ನಮ್ಮ ಅಣ್ಣ ತಮ್ಮದರಲ್ಲಿ ಎಲ್ಲರೂ ದಾನ ಕೊಟ್ಟು ಇದು ಬಿಟ್ಟು ಎಲ್ಲ ದೇವಸ್ಥಾನದಿದ್ದು. ಕೋಟೆ ಇಷ್ಟಲ್ಲೇ ಸುಮಾರು ಒಂದು ಎಕರೆಯಲ್ಲಿ ಇತ್ತೇನೋ. ಅವಾಗ ಜನ ಕಡಿಮೆ ಇದ್ರಲ್ವ, ನಮ್ಮ ತಾತ 5-6 ಜನ ಇದ್ರಲ್ವ. ಹಂಗಾಗಿ ಒಂದು 5-6 ಜನ ಇದ್ದಿದ್ದು ಈಗ 40 ಮನೆ ಆಗೈತೆ. ಹಂಗಾಗಿ ಈಗ ಜಾಗ ಕಡಿಮೆ ಆದಾಗ ಕಾಲಕ್ರಮೇಣ ಇರ್ತಾವಲ್ಲ, ಈ ಮದುವೆದಾರು ಯಾರು ಇರ್ತಾರೆ, ಭಾಗ ಆಗ್ಬೇಕಲ್ವ ಅಂತೇಳಿ ಈಗ 40-45 ಮನೆ ನಮ್ಮ ಅಣ್ಣ ತಮ್ಮದಿರು. ಈಗ ಎಲ್ಲ ಇರೋಕ್ಕೆಲ್ಲ ಜಾಗ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಎಲ್ಲ ದಾನ ಕೊಟ್ಟು ಅವರು ಈಗ ಎಲ್ಲ ಪಕ್ಕದಾಗ ಇದ್ದೀವಿ. ಅವರು ಬೇರೆ ಬೇರೆ ಇದರಲ್ಲಿ ಕೋಟೆ ಅವಶೇಷವಾಗಿ ಅದೇ ತಲಬಾಗ್ಲು ಊರ್ ಬಾಗ್ಲು. ಅದು ಊರ್ ಬಾಗ್ಲು, ಇದು ತಲಬಾಗ್ಲು. ಇಲ್ಲಿ ಗೇಟ್ ಹಾಕಿದ್ಮೇಲೆ ಯಾರು ಎಂಟ್ರೆನ್ಸ್ ಇರಲಿಲ್ಲ, ಯಾರು ಒಳಗೆ ಬರಂಗಿರಲಿಲ್ಲ. ಹಂಗೆ ಆ ಥರ ಇತ್ತು ಇಲ್ಲಿ. ನಾನು ನೋಡಿದ್ದೆ. ಕಲ್ಲುಗಳೆಲ್ಲ ಎಲ್ಲ ದೇವಸ್ಥಾನಕ್ಕೆಲ್ಲ ಹೊಡೆದ್ಬಿಟ್ಟಲ್ವಾ, ಅಲ್ಲಿ ಸರೋವರ ಇತ್ತು. ಅಲ್ಲಿ ಕಲ್ಲೆಲ್ಲ ಇದು ಜೋಡಿಸ್ಬಿಟ್ಟು ಮಣ್ಣು ನೋಡಿಸಿ. ನಾವು ಸುಮಾರು ಈಗ 2000ರಿಂದ ಹಿಂದಕ್ಕಿತ್ತು. ಯಾರು 10 ಗಂಟೆ ಮೇಲೆ ಯಾರು ಬರಂಗಿರಲಿಲ್ಲ. ಈಗ ನಾವು ಆಚೆಗೆ ಮಲಗಬೇಕಾಯ್ತು. ನಾವು ಯಾರು ನಮ್ಮವ್ರು ಬಂದ್ರು ಬೆಳಕಾರಿವರೆಗೂ ಯಾರು ಬಾಗಿಲು ತೆಗಿತಿರ್ಲಿಲ್ಲ. ನಮ್ಮ ಚಿಕ್ಕಪ್ಪ ಅಂದ್ರೆ ನಮ್ಮ ಕಂಬದ ನರಸಿಂಹಸ್ವಾಮಿ ಅರ್ಚಕರ ಇದಾರಲ್ಲ, ಅವ್ರು ಹೇಳಿರಲ್ಲ ದೇವ್ರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿರಲ್ಲ. ವರ್ಷಕ್ಕೊಂದ್ಸತಿ ಇಲ್ಲಿಗೆ ಬರ್ತೈತೆ. ನಮ್ಮ ಜಾತ್ರೆ 1 ವಾರ ಐತಲ್ಲ, 1 ವಾರ ಮುಗಿಸ್ಮೇಲೆ ಲಾಸ್ಟ್ನೇ ದಿನ ಇಲ್ಲಿಗೆ ಬಂದು ಗದ್ಗೆ ಮಾಡಿ ಇತ್ಲಿಂದ ಅಷ್ಟು ಒಂದು ಅರ್ಧ ಜನ ಹೋಗ್ತಾರೆ, ಅತ್ಲಿಂದ ಅವತ್ತು ಅರ್ಧ ಜನ ಬರ್ತಾರೆ. ಆ ಮದ್ಗದಿಂದ ಹಿಂಗೆ ಸರೌಂಡು
ಇತ್ಲಿಂದ ಅತ್ಲಿಂದ ಬರ್ತಾರೆ. ಮಲ ಅಂತೂ ಖಂಡಿತ ಸಿಕ್ಕುತ್ತೆ. ಅದನ್ನ ಮಾಮೂಲಿ ಸುರಕ್ಷಿತವಾಗಿ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿ ಅದೇನ್ ಸಂಪ್ರದಾಯ ಇದೆ ಅದನ್ನ ಮಾಡಿ ಕರೆಕ್ಟಲ್ಲಿ ಬಿಡ್ತೀವಿ. ಅಂದ್ರೆ ಅದು ಕರೆಕ್ಟಲ್ಲಿ ಸಿಗುತ್ತೆ. ಯಾವ್ದೇ ವರ್ಷ ಸಿಗ್ದಿಲ್ಲಂಗಿಲ್ಲ, ಬಟ್ ಒಂದ್ ವರ್ಷನೇ ಸಿಕ್ಕಿರ್ಲಿಲ್ಲ ಅಷ್ಟೇ. ಅದು ಆಮೇಲೆ ಸಿಕ್ತು. ಇನ್ನೊಂದು ಮಾಮೂಲಿ ತಾಮನ್ ಬಿಟ್ರು. ಅದಾದಂಗೆ ಈ ಸರೌಂಡಲ್ಲಿ ಇನ್ನೆಲ್ಲೂ ಹೋಗಲ್ಲ, ಇಷ್ಟರಲ್ಲೇ ಸಿಗುತ್ತೆ. ಈಗ ಈ ಮದ್ಗ ಆ ಕಡೆ ಗುಡ್ಡ, ಈ ಸರೌಂಡಲ್ಲಿ ಅಷ್ಟೇ ಇದ್ರಲ್ಲೇ ಹಿಡಿಯೋದು. ಎಷ್ಟು ಜನ ಹಿಡಿತೀರಾ ಸರ್ ಇದು ನಾವು ಮಕ್ಳು ಅಂದ್ರೆ ನಮ್ ಜಾತ್ರೆ ಬರ್ತೀವಲ್ಲ, ನಮ್ ಪೂಜಾರಿ ತಿರುಗ್ತಾರೋ ಅಂದ್ರೆ ನಮ್ಮೂರಲ್ಲಿ ನಮ್ ಇದ್ರ ಐತ್ರಲ್ಲ, ನಮ್ಮೂರಲ್ಲೆಲ್ಲ ಸೇರ್ಕೊಂಡು ಹಿಡಿತೀವಿ. ಇದು ಒಂದು ನಮ್ಮ ದೇವ್ರಿಗೆ ಸಂಬಂಧಪಟ್ಟಿಂದೆ ಕಮ್ಮನರಸಿಂಹ ಸ್ವಾಮಿ. ಇದು ಒಂದು ಚೂರು ಅಂತ ಹೇಳ್ಬೋದು ಇದನ್ನ. ಇದು ಕಲ್ಲು ಅಂದ್ರೆ ಏನಂದ್ರೆ ಅಲ್ಲಿ ನಮ್ ನೆಲೆ ದೇವ್ರ ಐತಲ್ಲ, ನೆಲೆ ದೇವ್ರು ಎಷ್ಟು ಉದ್ದ ಐತೋ ಇದು ಅಷ್ಟೇ ಉದ್ದ ಐತೆ. ಇದು ಕರೆಕ್ಟ್ ಅಲ್ಲಿ ಸೇಮ್ ಅಂದ್ರೆ ಎರಡು ಒಂದೇ ಹೈಟಲ್ಲಿ ಐತೆ. ಇದು ಕೆಳಕ್ಕೆ ಬೆಳ್ಕೊಂಡು ಹೋಗ್ತೈತೆ ಅಂತ ಹೇಳ್ತಾರೆ. ನಮ್ ದೇವ್ರು ಅಲ್ಲಿ ನೆಲೆ ದೇವ್ರು ಕಂಬ ದೇವ್ರು ಅದು ಕೆಳಗಡೆ ಬೆಳ್ಕೊಂಡು ಹೋಗ್ತೈತೆ ಅಂತ ಹೇಳ್ತಾರೆ. ಅದಂಗಾಗಿ ಇದು ಮುತ್ತು ರತ್ನ ತಾಣವಾಗಿ ಗೊತ್ತಿದ್ರು ಅಂತ ಹೇಳಿವಲ್ಲ, ಅಲ್ಲಿ ಆಗ್ಲೇ ಇಲ್ಲೇ ಅಂತ ಕೊಪ್ಲಾಕಿದ್ದು. ಅಂದ್ರೆ ಬಿಡಾರ ಅಂದ್ರೆ ಹೋಗ್ಬೇಕಾರೆ ಕತ್ಲಾತ ಅಂತ ಬಿಡಾರ ಅಂತ ಇಲ್ಲಿ ಹಾಕಿದ್ರಂತೆ. ಇಲ್ಲಿ ಹಾಕ್ದಾಗ ಜೂಲ್ ನಾಯಿ ಒಂದು ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ಐತೆ, ಅಲ್ಲಿಗೆ ಹೋಗಿ ಜೂಲ್ ನಾಯಿ ನೀರಲ್ಲಿ ಬಿದ್ದು ಬಂದಿರೋದ್ ನೋಡಿ ಇಲ್ಲಿಂದ ಹೋಗಿರೋದು. ಮಾಮೂಲಿ ನಾವು ವರ್ಷ ಜಾತ್ರೆ ಮಾಡ್ತೀವಲ್ಲ, ಈ ಹಳ್ಳಿಗೆ ಕುಂಟ್ರಮ್ಮನಹಳ್ಳಿಯಲ್ಲಿ ಇಲ್ಲಿಗೂ ಬರುತ್ತೆ ದೇವ್ರು. ಇಲ್ಲಿ ಬಂದ್ಮೇಲೆ ಈ ಊರಿಗೆ ಬಂದ್ಮೇಲೆ ಇಲ್ಲಿಗೆ ಬರ್ದಲ್ಲೇ ಹೋಗಲ್ಲ. ಇಲ್ಲಿ ಬಂದು ಪೂಜೆ ಮಾಡಿ ಮಣೆ ಕಟ್ಟಿ ಬಿಲ್ಲು ಬಾಣ ಮತ್ತೆ ಕೆಂಚಾಯ ಭೂತ್ರಾಯ ಅಂತ ಹೇಳಲ್ಲ, ಅವು ಎರಡಕ್ಕೂ ಇಲ್ಲಿ ಮಣೆ ಕಟ್ಬಿಟ್ಟು ಆಮೇಲೆ ಇಲ್ಲಿ ಪೂಜೆ ಮಾಡ್ಕೊಂಡು ಲಾಸ್ಟಿಗೆ ಕಾಯಿ ಹಿಡ್ಗಾಯಿ ಹೊಡೆದು ಆಮೇಲೆ ದೇವ್ರು ನಮ್ಮ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಗದಿ ಆಗುತ್ತೆ. ಅದ್ರ ಬೆಳಿಗ್ಗೆ ಗಂಗಸ್ನಾನ ಮಾಡಿ ಬೆಳಿಗ್ಗೆ ತೇರಿಗೆ ಸ್ವೀಕಾರ ಮಾಡಿಬಿಟ್ಟು ತೇರ ಎಳಿತಾರೆ. ವರ್ಷಕ್ಕೆ ಒಂದು ಬಾರಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತಿದೆ. ಈ ಭಾಗದ ಅತ್ಯಂತ ದೊಡ್ಡ ಜಾತ್ರೆ ಇದು. ಈ ದೇವರು 12 ಹಳ್ಳಿ ಗ್ರಾಮಗಳಿಗೆ ಸೇರುವುದರಿಂದ ಇಲ್ಲಿ ಜನಸಾಗರವೇ ಕಿಕ್ಕರಿದು ತುಂಬಿ ಭಕ್ತಿಯಿಂದ ತುಂಬಿ ಜಾತ್ರೆಯನ್ನು ನೆರವೇರಿಸುತ್ತಾರೆ. ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಏನೆಂದರೆ ಮೊಲ ಬಿಡುವ ಸಂಪ್ರದಾಯ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಸಂಪ್ರದಾಯವು ದೇವರ ಕೃಪೆ, ಪ್ರಕೃತಿಯ ಮೇಲಿನ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಮಾನವನ ಸಹಬಾಳ್ವೆಯ ಸಂಕೇತವಾಗಿದೆ. ಈ ಆಚರಣೆ ಇಂದಿಗೂ ವರ್ಷದಿಂದ ವರ್ಷಕ್ಕೆ ಮುಂದುವರೆದು ಬಂದಿದೆ. ವರ್ಷಪೂರ್ತಿ ಭಕ್ತರು ಕಾತರದಿಂದ ಕಾಯುವ ದಿನ ಇದು. ಶ್ರೀ ಕಂಬದ ನರಸಿಂಹ ಸ್ವಾಮಿಯ ಭವ್ಯ ರಥೋತ್ಸವ. ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಆರಂಭವಾಗಿ ಭಕ್ತಿಯ ವಾತಾವರಣ ಎಲ್ಲೆಡೆ ಮನೆ ಮಾಡುತ್ತಿದೆ. ವಿಶೇಷ ಅಲಂಕಾರಗೊಂಡ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಭಕ್ತರ ಜಯಘೋಷಗಳ ನಡುವೆ ಸ್ವಾಮಿಯನ್ನು ರಥದ ಮೇಲೆ ವಿರಾಜಮಾನಗೊಳಿಸಲಾಗುತ್ತದೆ. ನರಸಿಂಹ ನರಸಿಂಹ ಎಂಬ ಭಕ್ತರ ಘೋಷಣೆಗಳ ನಡುವೆ ನಿಧಾನವಾಗಿ ಸಾಗಲು ಆರಂಭಿಸುತ್ತದೆ. ರಥದ ಹಗ್ಗವನ್ನು ಎಳೆಯುವ ಅವಕಾಶ ದೊರೆಯುವುದು ಭಕ್ತರಿಗೆ ಪುಣ್ಯದ ಕಾರ್ಯವೆಂದು ನಂಬಲಾಗಿದೆ. ನರಸಿಂಹಸ್ವಾಮಿಯ ರಥವನ್ನು ಎಳೆಯುವಾಗ ರಥೋತ್ಸವ ಸಂದರ್ಭದಲ್ಲಿ ಗರುಡ ಪಕ್ಷಿಯೊಂದು ದೇವರ ರಥದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಲಾಗುತ್ತದೆ. ಇದನ್ನು ಶ್ರೀ ನರಸಿಂಹಸ್ವಾಮಿಯ ದಿವ್ಯ ಸಾನ್ನಿಧ್ಯವೆಂದು ಭಕ್ತರು ಭಾವಿಸುತ್ತಾರೆ. ಇದು ಸ್ಥಳೀಯರ ಭಕ್ತಿ ಮತ್ತು ನಂಬಿಕೆಗೆ ಸಂಬಂಧಿಸಿದ ಸಂಪ್ರದಾಯವಾಗಿದೆ. ಭಕ್ತಿ, ಸಂಪ್ರದಾಯ ಮತ್ತು ಸಮುದಾಯದ ಒಗ್ಗಟ್ಟನ್ನು ಒಂದೇ ವೇದಿಕೆಯಲ್ಲಿ ಕಾಣಬಹುದಾದ ಈ ರಥೋತ್ಸವ ಮುಚ್ಚವೀರನಹಳ್ಳಿಯ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ. ಈ ಕಂಬದ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದಿಗೂ ಹಲವು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಒಂದು ವಿಶಿಷ್ಟ ಪರಂಪರೆ ಜೀವಂತವಾಗಿದೆ. ಈ ಕ್ಷೇತ್ರದಲ್ಲಿ ನಡೆಯುವ ಕೆಲವು ವಿಶೇಷ ಧಾರ್ಮಿಕ ಆಚರಣೆಗಳನ್ನು ಎಲ್ಲರೂ ನಡೆಸಲು ಅವಕಾಶವಿರುವುದಿಲ್ಲ. ಅವುಗಳನ್ನು ಪಟ್ಟ ಕಟ್ಟಿಸಿಕೊಂಡ ಪೂಜಾರಿಗಳು ಮಾತ್ರ ನೆರವೇರಿಸುತ್ತಾರೆ ಎಂದು ಸ್ಥಳೀಯರು ಸಂಪ್ರದಾಯ ಹೇಳುತ್ತದೆ. ವಿಶೇಷವಾಗಿ ಶ್ರೀ ಕಂಬದ ನರಸಿಂಹಸ್ವಾಮಿಯ ಪವಿತ್ರ ಕಂಬದ ಮೇಲೆ ದೀಪ ಬೆಳಗಿಸುವ ಸೇವೆಯನ್ನು ಪಟ್ಟದ ಪೂಜಾರಿಗಳೇ ಮಾಡುತ್ತಾರೆ. ಈ ಸೇವೆಯನ್ನು ಅತ್ಯಂತ ಪವಿತ್ರವಾದ ಜವಾಬ್ದಾರಿಯಾಗಿ ಪರಿಗಣಿಸಲಾಗಿದೆ. ಸ್ಥಳೀಯ ಮಾಹಿತಿ ಪ್ರಕಾರ ಇದುವರೆಗೂ ಈ ದೇವಾಲಯದಲ್ಲಿ 8 ಮಂದಿ ಪಟ್ಟದ ಪೂಜಾರಿಗಳು ಸೇವೆ ಸಲ್ಲಿಸಿದ್ದು, ಅವರ ಸಮಾಧಿಗಳು ಇಂದಿಗೂ ದೇವಾಲಯದ ಆವರಣದಲ್ಲಿ ಕಾಣಸಿಗುತ್ತವೆ. ಈ ಸಮಾಧಿಗಳು ಈ ಕ್ಷೇತ್ರದ ನಿರಂತರ ಧಾರ್ಮಿಕ ಪರಂಪರೆಯನ್ನು ಸಾಕ್ಷಿಯಾಗಿಸಿವೆ. ಇತ್ತೀಚೆಗೆ ಈ ಪರಂಪರೆಯನ್ನು ಮುಂದುವರಿಸುವ ಸಲುವಾಗಿ ಒಬ್ಬ ಬಾಲಕನಿಗೆ 9ನೇ ಪಟ್ಟದ ಪೂಜಾರಿಯಾಗಿ ಪಟ್ಟ ಕಟ್ಟಲಾಗುತ್ತದೆ ಎಂದು ಪೂಜಾರಿಯವರು ತಿಳಿಸಿದರು. ಹೀಗೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸೇವಾ ಪರಂಪರೆಯನ್ನು ಇಂದಿಗೂ ಮುಂದುವರಿಯಲಾಗುತ್ತದೆ. ಇಂತಹ
ಇಂತಹ ಸಂಪ್ರದಾಯಗಳೇ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯವನ್ನು ಕೇವಲ ಒಂದು ಆರಾಧನಾ ಕೇಂದ್ರವಾಗಿರಿಸದೆ ಜೀವಂತ ಸಂಸ್ಕೃತಿ ಪರಂಪರೆಯ ನೆಲವಾಗಿ ರೂಪಿಸಿದೆ. ಸ್ಥಳೀಯ ಮಾಹಿತಿ ಪ್ರಕಾರ ಈ ದೇವಾಲಯದ ಆವರಣದಲ್ಲಿ ಸುಮಾರು 7 ಬಸವಣ್ಣನ ಸಮಾಧಿಗಳಿವೆ. ಈ ಬಸವಣ್ಣಗಳು ಹಲವು ವರ್ಷಗಳ ಕಾಲ ದೇವರ ಸೇವೆ ಮತ್ತು ಜಾತ್ರೆಯ ಸಂಪ್ರದಾಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು ಎಂದು ಹೇಳಲಾಗುತ್ತದೆ. ಇನ್ನು ಈ ಊರಿನಲ್ಲಿ ಹಲವಾರು ದೇವಾಲಯಗಳಿವೆ. ಅವುಗಳಲ್ಲಿ ಶ್ರೀರಾಮನ ದೇವಾಲಯ ಮತ್ತು ಲಕ್ಕಮ್ಮನ ದೇವಾಲಯ. ಇಲ್ಲಿ ಲಕ್ಕಮ್ಮ ಮತ್ತು ಮಂಚಲದರೆಯ ಕೆಂಪಮ್ಮನ ಬಗ್ಗೆ ಒಂದು ಜನಪದ ಕಥೆಯ ರೂಢಿಯಲ್ಲಿದೆ. ಕಂಬದ ನರಸಿಂಹಸ್ವಾಮಿಯ ಮೊದಲನೇ ಹೆಂಡತಿ ಈ ಲಕ್ಕಮ್ಮ ದೇವಿ ಮತ್ತೆ ಮಂಚಲದರೆಯ ಕೆಂಪಮ್ಮ ದೇವಿಯು ಕಂಬದ ನರಸಿಂಹಸ್ವಾಮಿಯ ಎರಡನೇ ಹೆಂಡತಿ. ಅಂದರೆ ಸ್ಥಳೀಯವಾಗಿ ಒಂದು ಸೂಳೆ ಅಂತ ಹೇಳ್ತಾರೆ. ಇಲ್ಲಿ ಲಕ್ಕಮ್ಮ ದೇವಿ ವಿಗ್ರಹ ರೂಪದಲ್ಲಿ ಮತ್ತೆ ಪಕ್ಕದಲ್ಲಿ ಮೆರವಣಿಗೆಯ ಒಂದು ಮರದ ಪುರಾತನ ಕಾಲದ ಒಂದು ಲಕ್ಕಮ್ಮನ ಉತ್ಸವ ಮೂರ್ತಿಯು ನಮಗಿಲ್ಲಿ ಕಾಣಸಿಗುತ್ತದೆ. ಈ ಊರಿನ ಸಮೀಪದಲ್ಲೇ ಇಂದಿಗೂ 1898ರಲ್ಲಿ ನಿರ್ಮಿಸಲಾದ ಒಂದು ಪ್ರಾಚೀನ ಅರಣ್ಯ ವಿಶ್ರಾಂತಿ ಗೃಹ ಕಾಣಸಿಗುತ್ತದೆ. 1 ಶತಮಾನಗಳ ಕಾಲ ಕಳೆದ ಈ ಕಟ್ಟಡ ಇಂದು ಅಲ್ಲಿ ನೆಲೆಯಾಗಿ ನಿಂತಿದೆ. ಸ್ಥಳೀಯ ಪ್ರಕಾರ ಅಂದಿನ ಅರಣ್ಯ ಅಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳು ಇಲ್ಲಿ ತಂಗುತ್ತಿದ್ದರು. ವಿಶ್ರಾಂತಿ ಗೃಹದ ಪಕ್ಕದಲ್ಲಿ ಮತ್ತೊಂದು ಕುತೂಹಲ ಕಟ್ಟಡ ಕಾಣುತ್ತದೆ. ಇದು 2 ಕುದುರೆಗಳನ್ನು ಕಟ್ಟಲು ನಿರ್ಮಿಸಲಾದ ಕಲ್ಲಿನ ಕಟ್ಟಡ. ಇಂದಿನ ವಾಹನಗಳ ಯುಗಕ್ಕೂ ಮುನ್ನ ಅಧಿಕಾರಿಗಳು ಕುದುರೆಗಳ ಮೂಲಕವೇ ಅರಣ್ಯ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದರು. ಆ ಕಾಲದ ನೆನಪಾಗಿ ಈ ಕಟ್ಟಡ ಇಂದಿಗೂ ಉಳಿದುಕೊಂಡಿದೆ. ಈ ಊರಿನ ಆಸುಪಾಸು ಇರುವ ಒಂದು ಅದ್ಭುತವಾದ ಅರಣ್ಯ ಪ್ರದೇಶ. ಈ ಸಂಪೂರ್ಣ ಅರಣ್ಯ ಪ್ರದೇಶವು ಗುಬ್ಬಿ ಅರಣ್ಯ ವಲಯದ ವ್ಯಾಪ್ತಿಗೆ ಬರುತ್ತದೆ. ಇಂದಿಗೂ ಈ ಭಾಗದಲ್ಲಿ ಒಣ ಪರ್ಣಪಾತಿ ಕಾಡು, ಕಲ್ಲಿನ ಗುಡ್ಡಗಳು ಮತ್ತು ನೈಸರ್ಗಿಕ ಪರಿಸರ ಉಳಿದಿದೆ. ಈ ಅರಣ್ಯವೇ ಈ ಗ್ರಾಮದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎನ್ನುವುದು ಎಲ್ಲರ ನಂಬಿಕೆ. ಈ ಗ್ರಾಮದ ಪಕ್ಕದಲ್ಲೇ ಇರುವ ಮದಗದ ಗುಡ್ಡದ ಮೇಲೆ ಇಂದಿಗೂ ಕೋಟೆಯ ಅವಶೇಷಗಳು ಕಾಣಸಿಗುತ್ತವೆ. ಅದರ ಸಮೀಪವೇ ದೊರೆಯರ ಹೊಲ, ಅರಮನೆ ದಿಬ್ಬ. ಇವೆಲ್ಲ ನೋಡಿದಾಗ ನನ್ನ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ನಿಜಕ್ಕೂ ಮುಚ್ಚವೀರನ ಹಳ್ಳಿಯ ಹಿಂದೆ ಒಂದು ದೊಡ್ಡ ಇತಿಹಾಸ ಅಡಗಿದೆಯೇ? ಸ್ಥಳೀಯರು ನನಗೆ ಇಲ್ಲಿ ವೀರಗಲ್ಲುಗಳೇ ಇಲ್ಲ ಎಂದಿದ್ದರು. ಆದರೆ ಅವರು ತೋರಿಸಿದ ಈ ವೀರಗಾರರ ಗುಡಿ ನನ್ನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅಲ್ಲಿ ಹೋದಾಗ ವರ್ಷಗಳ ಕಾಲ ಯಾರು ಗಮನಿಸಿದಂತೆ ಈ ಚಪ್ಪಡಿಯನ್ನೆಲ್ಲ ಗೆದ್ದಲು ಮಣ್ಣು ಸಂಪೂರ್ಣ ಆವರಿಸಿತ್ತು. ಇದು ಸಾಮಾನ್ಯ ಹುತ್ತವೋ ಅಥವಾ ಇದರೊಳಗೆ ಯಾವುದಾದರೂ ಇತಿಹಾಸ ಮಲಗಿದೆಯೋ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಸ್ಥಳೀಯರ ಸಹಾಯದಿಂದ ನಾವು ನಿಧಾನವಾಗಿ ಗೆದ್ದಲು ಮಣ್ಣನ್ನು ತೆರವುಗೊಳಿಸಲು ಆರಂಭಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮಣ್ಣಿನೊಳಗಿನಿಂದ ಒಂದು ಕಲ್ಲಿನ ಆಕಾರ ಕಾಣಿಸತೊಡಗಿತು. ಮೊದಲು ಕುದುರೆಯ ಆಕಾರ, ನಂತರ ಅದರ ಮೇಲೆ ಕುಳಿತಿದ್ದ ಒಬ್ಬ ವೀರ. ನಮ್ಮ ಕಣ್ಣೆದುರಿಗೆ ಶತಮಾನಗಳ ಕಾಲ ಮರೆತು ಹೋಗಿದ್ದ ಒಂದು ವೀರಗಲ್ಲು ನಿಧಾನವಾಗಿ ಹೊರಬರುತ್ತಿತ್ತು. ಆ ಕ್ಷಣದಲ್ಲಿ ನನಗೆ ಒಂದು ಪ್ರಶ್ನೆ ಮೂಡಿತು. ಈ ವೀರಗಲ್ಲಿಗೂ ಮುಚ್ಚವೀರನಹಳ್ಳಿ ಎಂಬ ಹೆಸರಿಗೂ ಯಾವುದಾದರೂ ಸಂಬಂಧ ಇರಬಹುದೇ? ಈ ವೀರಗಲ್ಲನ್ನು ಗಮನಿಸಿದರೆ ಕುದುರೆಯ ಮೇಲೆ ಆಸೀನನಾಗಿರುವ ಒಬ್ಬ ವೀರನ ಚಿತ್ರಣ ಕಾಣಿಸುತ್ತದೆ. ಅವನ ಹಿಂದೆ ಛತ್ರಿ ಹಿಡಿದಿರುವ ಮತ್ತೊಬ್ಬ ವ್ಯಕ್ತಿಯ ಕೆತ್ತನೆಯು ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಪ್ರಾಚೀನ ಶಿಲ್ಪಕಲೆಯಲ್ಲಿ ಛತ್ರಿಯು ಗೌರವ, ಅಧಿಕಾರ ಮತ್ತು ನಾಯಕತ್ವದ ಸಂಕೇತವಾಗಿ ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಈ ವೀರನು ಸಾಮಾನ್ಯ ಯೋಧನಲ್ಲ, ಸಮಾಜದಲ್ಲಿ ವಿಶೇಷ ಸ್ಥಾನ ಪಡೆದ ವ್ಯಕ್ತಿಯಾಗಿರಬಹುದೆಂಬ ಸಾಧ್ಯತೆ ಇದೆ. ಆದರೆ ಈ ವೀರ ಯಾರು? ಯಾವ ಘಟನೆಯ ಸ್ಮರಣಾರ್ಥ ಈ ವೀರಗಲ್ಲು ನಿರ್ಮಿಸಲಾಯಿತು ಎಂಬ ಪ್ರಶ್ನೆಗಳಿಗೆ ಇನ್ನು ಖಚಿತ ಉತ್ತರ ಸಿಕ್ಕಿಲ್ಲ. ಬಹುಶಃ ಈ ವೀರಗಲ್ಲಿನೊಳಗೆ ಮುಚ್ಚವೀರನಹಳ್ಳಿಯ ಮರೆತು ಹೋದ ಇತಿಹಾಸದ ಒಂದು ಅಧ್ಯಾಯ ಅಡಗಿರಬಹುದು. ಈ ವೀರಗಲ್ಲು ಕೇವಲ ಒಂದು ಶಿಲ್ಪವಲ್ಲ, ತನ್ನ ಕಾಲದ ಒಬ್ಬ ವೀರನ ನೆನಪನ್ನು ಹೊತ್ತು ನಿಂತಿರುವ ಮೌನ ಸಾಕ್ಷಿ. ಈ ಗ್ರಾಮದ ಸಮೀಪದಲ್ಲೇ ಮದಗದ ಗುಡ್ಡ ಇದೆ. ಅದರ ಮೇಲಿರುವ ಕೋಟೆಯ ಅವಶೇಷಗಳು ಈ ಪ್ರದೇಶವು ಒಂದಾನೊಂದು ಕಾಲದಲ್ಲಿ ರಕ್ಷಣಾತ್ಮಕ ಮಹತ್ವ ಹೊಂದಿತ್ತು ಎಂಬುದನ್ನು ಸೂಚಿಸುತ್ತದೆ. ಇನ್ನು ಇಂದಿಗೂ ಸ್ಥಳೀಯರು ದೊರೆಯರ ಹೊಲ ಎಂದು ಕರೆಯುವ ಜಾಗವಿದೆ. ಅದರ ಸಮೀಪವೇ ಅರಮನೆ ದಿಬ್ಬ ಎಂಬ ಹೆಸರಿನಿಂದ ಗುರುತಿಸಲ್ಪಡುವ ಸ್ಥಳವೂ ಇದೆ. ಸ್ಥಳೀಯರ ಪ್ರಕಾರ ಈ ಪ್ರದೇಶವು ಹಾಗಲವಾಡಿ ಪಾಳೆಯಗಾರರ ಆಡಳಿತ ನೆನಪುಗಳನ್ನು ಹೊತ್ತಿದೆ. ಈ ಎಲ್ಲಾ ಸ್ಥಳಗಳು ಒಂದೇ ಭೌಗೋಳಿಕ ವ್ಯಾಪ್ತಿಯಲ್ಲಿರುವುದು ಕೇವಲ ಕಾಕತಾಳೀಯವಲ್ಲ ಎನ್ನುವ ಭಾವನೆ ಮೂಡುತ್ತದೆ. ಇದರ ನಡುವೆ ಗೆದ್ದಲು ಮಣ್ಣಿನ ಅಡಿ ಮರೆತು ಹೋಗಿದ್ದ ಈ ವೀರಗಲ್ಲು ನಮ್ಮ ಕಣ್ಣೆದುರಿಗೆ ಕಾಣಿಸಿತು. ಈ ವೀರ ಯಾರು? ಯಾವ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ? ಈ ವೀರನಿಗೂ ಹಾಗಲವಾಡಿ ಪಾಳೆಯಗಾರರಿಗೂ ಸಂಬಂಧವಿದೆಯೇ? ಮತ್ತು ಈ ಊರಿಗೂ ಮುಚ್ಚವೀರನಹಳ್ಳಿ ಎಂಬ ಹೆಸರು ಬರಲು ಈ ವೀರನೇ ಕಾರಣನ? ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಶಾಸನ ಅಥವಾ ದಾಖಲೆ ಸದ್ಯಕ್ಕೆ ನಮ್ಮ ಬಳಿ ಇಲ್ಲ. ಆದ್ದರಿಂದ ಇದನ್ನು ಖಚಿತ ಇತಿಹಾಸ ಎಂದು ಹೇಳುವುದು ಸರಿಯಿಲ್ಲ.
ಆದರೆ ಮದಗದ ಗುಡ್ಡದ ಕೋಟೆ, ದೊರೆಯಾರವಲ, ಅರಮನೆ ದಿಬ್ಬ ಮತ್ತು ಈ ವೀರಗಲ್ಲು ಇವೆಲ್ಲವೂ ಒಂದೇ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವುದು ಈ ಊರಿನ ಹಿಂದೆ ಇನ್ನೂ ಬೆಳಕಿಗೆ ಬರದ ಇತಿಹಾಸ ಅಡಗಿದೆ ಎಂಬ ಅನುಮಾನವನ್ನು ಬಲಪಡಿಸುತ್ತದೆ. ಬಹುಶಃ ಮುಚ್ಚವೀರ ಎನ್ನುವುದು ಕೇವಲ ಒಂದು ಹೆಸರಲ್ಲ, ಈ ನೆಲವನ್ನು ಕಾಪಾಡಿದ ಒಬ್ಬ ವೀರನ ನೆನಪು ಇರಬಹುದು. ಕಾಲಕ್ರಮೇಣ ಆ ನೆನಪೇ ಈ ಊರಿಗೆ ಮುಚ್ಚವೀರನಹಳ್ಳಿ ಎಂಬ ಹೆಸರಾಗಿ ಉಳಿಸಿರಬಹುದು. ಇದಕ್ಕೆ ಉತ್ತರವನ್ನು ಭವಿಷ್ಯದ ಸಂಶೋಧನೆ ಹೇಳಬೇಕಿದೆ. ಇನ್ನಷ್ಟು ಶಾಸನಗಳು, ಪುರಾತತ್ವ ಅಧ್ಯಯನಗಳು ಮತ್ತು ಸ್ಥಳೀಯ ದಾಖಲೆಗಳು ಬೆಳಕಿಗೆ ಬಂದಾಗ ಈ ನೆಲದ ಇನ್ನಷ್ಟು ಅಧ್ಯಾಯಗಳು ತೆರೆದುಕೊಳ್ಳಬಹುದು. ಅಲ್ಲಿಯವರೆಗೂ ಮರೆತು ಹೋಗಿರುವ ಇತಿಹಾಸವನ್ನು ದಾಖಲಿಸುವುದು, ಸಂರಕ್ಷಿಸುವುದು ಮತ್ತು ಮುಂದಿನ ತಲೆಮಾರಿಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಯಾರಿಂದ ಹೆಂಗ್ ಬಂತು, ಅದು ಹೆಂಗೆ ಅಂತ ಒಂಚೂರು ತಿಳ್ಕೊಬೇಕು ಅನ್ನೋದು ಇನ್ ನಮ್ಮ ದೊಡ್ಡರನ್ನ ಕೇಳಿದ್ಕೆ ಇಲ್ಲೊಂದು ವೀರ್ಗಲ್ ಕಲ್ಲು ಐತೆ, ಬಟ್ ನಾವು ವಿಗ್ರಹ ನೋಡಿಲ್ಲ. ಅಲ್ಲಿಗೆ ಹೋಗ್ರಿ ಏನಾರ ಒಂಚೂರು ಕ್ಲೂ ಸಿಗ್ಬೋದು ಅಂತ ಹೇಳಿದ್ಕೆ ಬಂದ್ವಿ. ಇಲ್ಲಿ ನೋಡಿವಿ ವಿಗ್ರಹ ಐತೆ, ಅದು ಕುದುರೆ ಮೇಲೆ ಸವಾರಿ ಮಾಡ್ತಿರೋದು ಒಂದು ವಿಗ್ರಹ ಐತೆ. ಅದನ್ನ ಒಂದ್ಸತಿ ನಿಮ್ಗೂ ಹಾಕ್ತಾರೆ, ನೋಡ್ರಿ, ನೀವು ನೋಡ್ರಿ. ಇದ್ರಿಂದ ಇದೇ ಮುಚ್ಚವೀರನಹಳ್ಳಿ ಅಂದ್ರೆ ಮುಚ್ಚವೀರನಹಳ್ಳಿ ಅಂತ ಹೆಸರು ಬಂದಿದೆ. ಇದ್ರಿಂದಾನೇ ಬಂತ, ಬಟ್ ಇವನ ಹೆಸರು ಏನೈತೆ ಅನ್ನೋದು ನಮಗ್ ಗೊತ್ತಿಲ್ಲ. ಮುಚ್ಚವೀರನಹಳ್ಳಿ ಇದು ಕೇವಲ ಒಂದು ಗ್ರಾಮದ ಹೆಸರಲ್ಲ. ಈ ಹೆಸರಿನ ಹಿಂದೆ ಮರೆತು ಹೋದ ಇತಿಹಾಸದ ಅಧ್ಯಾಯವೊಂದು ಅಡಗಿರಬಹುದೆಂಬ ಅನುಮಾನವನ್ನು ಈ ನೆಲ ಹುಟ್ಟಿಸುತ್ತದೆ. ಪ್ರಾಚೀನ ಕಂಬದ ನರಸಿಂಹಸ್ವಾಮಿ ದೇವಾಲಯ, ವಿಶಿಷ್ಟ ಧಾರ್ಮಿಕ ಆಚರಣೆಗಳು, ಪಟ್ಟದ ಪೂಜಾರಿಗಳ ಪರಂಪರೆ, ಪುರಾತನ ಬಾವಿ, 1898ರ ಅರಣ್ಯ ವಿಶ್ರಾಂತಿ ಗೃಹ, ಮದಗದ ಗುಡ್ಡದ ಕೋಟೆಯ ಅವಶೇಷಗಳು, ದೊರೆಯಾರವಲ ಅರಮನೆ ದಿಬ್ಬ ಇವೆಲ್ಲದರ ನಡುವೆ ಹುತ್ತದೊಳಗೆ ಮರೆತು ಹೋಗಿದ್ದ ಈ ವೀರಗಲ್ಲು ನಮ್ಮ ಮುಂದೆ ಹೊಸ ಪ್ರಶ್ನೆಯೊಂದನ್ನು ಇಟ್ಟಿದೆ. ಈ ವೀರಗಲ್ಲಿಗೂ ಮುಚ್ಚವೀರನಹಳ್ಳಿ ಎಂಬ ಹೆಸರಿಗೂ ಯಾವುದಾದರೂ ಸಂಬಂಧ ಇದೆಯೇ? ಈ ಪ್ರಶ್ನೆಗೆ ಉತ್ತರ ಹೇಳಲು ಇನ್ನಷ್ಟು ಅಧ್ಯಯನಗಳು ಆಗುವ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಈ ವೀರಗಲ್ಲು ಒಂದು ಮೌನ ಸಾಕ್ಷಿಯಾಗಿ ಈ ನೆಲದ ಮರೆತು ಹೋದ ಇತಿಹಾಸವನ್ನು ನಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತದೆ. ಇಂತಹ ಮರೆತು ಹೋಗಿರುವ ಇತಿಹಾಸವನ್ನು ಹುಡುಕಿ ದಾಖಲಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ. ನಾನು ರಘು, ಪ್ರಕೃತಿ ಪ್ರಯಾಣಿಕದಿಂದ. ಇಂತಹ ಅಪರೂಪದ ಇತಿಹಾಸಕ್ಕೆ ಮತ್ತೆ ಭೇಟಿಯಾಗೋಣ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.